ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಶ್ರೀ ಕ್ಷೇತ್ರ ಕದ್ರಿ ಜಾತ್ರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ದೇವಸ್ಥಾನದ ಹೊರಗಡೆ ಮತ್ತು ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಲೈಟ್ ಡೆಕೋರೇಷನ್ನ ನೋಡ್ಬೋದು. ಈ ಜಾತ್ರೆ ಟೈಮಲ್ಲಿ ಇಲ್ಲಿ ನೋಡ್ತಾ ಇರೋ ಸುಂದರವಾದ ಬೆಳ್ಳಿ ರಥದಲ್ಲಿ ದೇವರನ್ನು ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿ ಕಾಣ್ತಾ ಇರೋ ಈ ದೊಡ್ಡ ರಥದಲ್ಲೂ ದೇವರ ಉತ್ಸವ ನಡೆಯುತ್ತೆ. ಹಗಲೊತ್ತಲ್ಲಿ ನಿಮಗೆ ಈ ಲೈಟಿಂಗ್ಸ್ ಎಲ್ಲ ಕಾಣೋದಿಲ್ಲ, ರಾತ್ರಿ ಹೊತ್ತು ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನ ಒಳಗೆ ಬರ್ತಿದ್ದಾಗೆ ಮೊದಲು ಗಣೇಶನ ದರ್ಶನ, ಆಮೇಲೆ ದೇವಿ ದರ್ಶನ, ಆಮೇಲೆ ಇಲ್ಲಿ ಗೋಮುಖ ತೀರ್ಥ ಇರುತ್ತೆ. ಆ ತೀರ್ಥನ ಶಿವಲಿಂಗಕ್ಕೆ ಹಾಕಿ ಆಮೇಲೆ ನಾವು ಕದ್ರಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತೀವಿ. ಹಾಗೆ ಆ ಗೋಮುಖ ತೀರ್ಥ ಹತ್ರ 7 ಕೊಳ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ನಂಬ್ತಾರೆ. ಇಲ್ಲಿ ನಾವು ಮೆಟ್ಲು ಹತ್ಕೊಂಡು ಮೇಲೆ ಬಂದರೆ ಗೋಮುಖ ತೀರ್ಥ ನೋಡ್ಬೋದು. ಇಲ್ಲಿ ಗಣೇಶನ ಗುಡಿ ಇದೆ, ಅದರ ಕೆಳಗಡೆ ಈ ಗೋಮುಖ ತೀರ್ಥನ ನೋಡ್ಬೋದು. ಈ ನೀರು ವರ್ಷ ಇಡೀ ಹರಿತಾ ಇರುತ್ತೆ. ಇದು ಕಾಶಿಯ ಭಗೀರಥಿ ನೀರು ಅಂತ ನಂಬಲಾಗಿದೆ. ಇಲ್ಲಿ ಈ ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡೋ ಪದ್ಧತಿ ಇದೆ. ಇಲ್ಲಿ ಪಾತ್ರೆ ಇಟ್ಟಿರ್ತಾರೆ, ಆ ಪಾತ್ರೆಯಲ್ಲಿ ನಾವು ಆ ತೀರ್ಥನ ತುಂಬಿಸ್ಕೊಂಡು ಮೇಲೆ ಬಂದು ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ಈಗ ನಾವು ದೇವಸ್ಥಾನ ಮೇಲೆ ಇದ್ದೀವಿ. ಮೇಲೆಯಿಂದ ಹೀಗೆ ಕಾಣುತ್ತೆ ದೇವಸ್ಥಾನ. ಈ ಜಾತ್ರೆ ಟೈಮಲ್ಲಿ ಈ ಅದ್ಭುತವಾದ ಚೆಂಡೆಪೆಟ್ಟನ್ನು ಕೇಳ್ಬೋದು. ಈಗ ಈ ಜಾತ್ರೆ ಮುಗ್ದಿದೆ 2025. ನಿಮಗೋಸ್ಕರ ನಾವು ಈ ವಿಡಿಯೋ ಮಾಡಿದ್ದೀವಿ. ನೀವೊಬ್ಬರೇ ಈ ವಿಡಿಯೋ ನೋಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಆ ದೇವರ ಕೃಪೆಗೆ ಪಾತ್ರರಾಗಲಿ. ಈ ಜಾತ್ರೆ ನೋಡೋಕ್ಕಾಗದೇ ಇರೋರಿಗೆ ಮತ್ತು ಹೊರದೇಶದಲ್ಲಿರೋರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ನೀವು ಈ ಕದ್ರಿ ಮಂಜುನಾಥ ದೇವಸ್ಥಾನದ ಜಾತ್ರೆ ನೋಡಿದ್ದೀರಾ? ಹಾಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಬೇರೆ ಯಾವುದಾದ್ರೂ ಪ್ಲೇಸ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ನಾವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಜಾತ್ರೆ ಟೈಮಲ್ಲಿ ಈ ದೊಡ್ಡ ರಥನ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಈ ಜಾತ್ರೆ ಟೈಮಲ್ಲಿ ತುಂಬ ಜನಗಳು ಸೇರಿರ್ತಾರೆ ಜಾತ್ರೆ ನೋಡೋದಕ್ಕೆ. ಈ ಜಾತ್ರೆ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಥರ ಇರುತ್ತೆ. ಈ ಲೈಟು, ಮೃದಂಗ, ವಾದ್ಯ ಮೇಳಗಳಿಂದ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.